ನಮಸ್ಕಾರ ಗೆಳೆಯರೇ, ಭಾಗ್ಯ ಜಿಕೆ ಸ್ಟೋರಿ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಈ ಕನ್ನಡತೆಯನ್ನು ಪ್ರೋತ್ಸಾಹಿಸಿ. ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888191112. ನನ್ನ ಹೆಸರು ಮಹೇಶ್ ಅಂತ. ನಾನು ಮಂಗಳೂರಿನವನು. ನಾನು ಬಿಕಾಂ ಡಿಗ್ರಿ ಮುಗಿಸಿ ಈಗ ಒಂದು ಸಣ್ಣ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನ್ನ ಮನೆಯಲ್ಲಿ ಒಟ್ಟು 4 ಜನ, ಅಪ್ಪ ಅಮ್ಮ, ನನ್ನ ಮುದ್ದಿನ ಅತ್ತೆ ಮಗಳು ತೇಜಸ್ವಿನಿಯನ್ನು ನಾನು ಪ್ರೀತಿಯಿಂದ ತೇಜು ಅಂತಾನೆ ಕರೆಯೋದು. ಈ ಕತೆ ನನ್ನ ಮತ್ತು ನನ್ನ ತೇಜು ನಡುವೆ ನಡೆದ ಕ್ರೀಡೆಯ ಕಥೆಯಾಗಿರುತ್ತೆ. ಕತೆ ಶುರು ಮಾಡುವ. ಈ ಘಟನೆ ನಡೆದಾಗ ತೇಜುಗೆ 19 ವರ್ಷ, ಈಗ 23 ವರ್ಷ. ನನ್ನ ಬಗ್ಗೆ ಹೇಳ್ಬೇಕಂದ್ರೆ ಆರಡಿ ಕಟ್ರೋಡ್ ಗೋಧಿ ಬಣ್ಣ, ಬಲಿಷ್ಠವಾಗಿದ್ದೇನೆ. ಚಿಕ್ಕ ವಯಸ್ಸಿನಿಂದಲೂ ಹೆಂಗಸರ ಬಗ್ಗೆ ಚೂರು ಆಸಕ್ತಿ. ಅವರು ನೋಡುವ ಅಂಬಲ ನನಗೆ 10 ವರ್ಷ ಇರುವಾಗಿನಿಂದಲೇ ಆಸಕ್ತಿ ಬೆಳೆಯಿತು. ನನಗೆ ನಿಜವಾದ ಕ್ರೀಡೆ ಬಗ್ಗೆ ಗೊತ್ತಿರಲಿಲ್ಲ. ನಾನು ಬೆಳೆದಂತೆ ಎಲ್ಲವೂ ಅರ್ಥವಾಯಿತು. ಈ ಎಲ್ಲಾ ವಿಷಯಗಳು ಗೊತ್ತಾದ ಮೇಲೆ ನನಗೆ ಮತ್ತೆ ತೇಜು ಮೇಲೆ ಒಲವು ಹೆಚ್ಚಾಯಿತು. ಈಗ ಮಾಡಿ ಅವಳನ್ನು ನೋಡಬೇಕು ಅನ್ನಿಸ್ತಿತ್ತು. ನನ್ನ ಗೆಳೆಯರಿಂದ ಅಂತಹ ಫಿಲಂಗಳ ಬಗ್ಗೆ ತಿಳ್ಕೊಂಡೆ. ನಾನು ಇಂಟರ್ನೆಟ್ನಲ್ಲಿ ಹುಡುಕಿ ಒಂದೆರಡು ದೃಶ್ಯಗಳನ್ನ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ನಾನು ಫಿಲಂಗೆ ವ್ಯಸನಿ ಆಗ್ಬಿಟ್ಟೆ. ದಿನಕ್ಕೆ ಒಂದಾದರೂ ದೃಶ್ಯ ನೋಡಲಿಲ್ಲ ಅಂದ್ರೆ ನನಗೆ ಆ ದಿನ ತೃಪ್ತಿ ಅಂತಾನೆ ಅನಿಸ್ತಿರ್ಲಿಲ್ಲ. ನೋಡುತ್ತಲೇ ನಾನು ಹ್ಯಾಂಡ್ ವರ್ಕ್ ಮಾಡಲು ತಾನಾಗಿಯೇ ಕಲಿತುಬಿಟ್ಟೆ. ನಾನು ವ್ಯಸನಿಯಾಗ್ಬಿಟ್ಟೆ. ಕಾಲ ಕಳೆದ ಹಾಗೆ ಫಿಲಂ ಮತ್ತು ಹ್ಯಾಂಡ್ ವರ್ಕ್ ಅಷ್ಟೊಂದು ತೃಪ್ತಿಯನ್ನ ಕೊಡ್ತಾನೆ ಇರಲಿಲ್ಲ. ನನಗೆ ಇನ್ನೂ ಹೆಚ್ಚಿನ ತೃಪ್ತಿ ಬೇಕೆನಿಸಲು ಆರಂಭಿಸಿತು. ನನ್ನ ತೃಪ್ತಿಗೆ ಒಂದು ಹೆಣ್ಣು ಬೇಕು, ಹೆಣ್ಣಿನಿಂದಲೇ ಬೇಕು ಅಂತ ನನ್ನ ಮನಸ್ಸು ಹೇಳಲು ಆರಂಭಿಸಿತು. ಆಗ ನನ್ನ ಕಣ್ಣಿಗೆ ಬಿದ್ದದ್ದು ನನ್ನ ಅತ್ತೆ ಮಗಳು ತೇಜು. ನನಗೆ ತೇಜುವಿನ ಮೇಲೆ ಮೊದಲಿಂದಲೂ ಒಂದು ರೀತಿ ಪ್ರೀತಿ. ಅವಳಿಗೆ ಯಾರಾದರೂ ಬೈದರೆ, ಯಾರಾದ್ರೂ ಹೊಡೆದರೆ ನನಗೆ ತುಂಬಾ ಕೋಪ ಬರ್ತಿತ್ತು. ತಿರುಗಿಸಿ ಅವರನ್ನೇ ಬೈಯುತ್ತಿದ್ದೆ. ನನ್ನ ಅಪ್ಪ ಅಮ್ಮನಿಗೂ ಕೂಡ ಅವಳನ್ನು ಹೊಡೆಯಲು ಬೈಯಲು ಬಿಡ್ತಿರಲಿಲ್ಲ. ಅವಳ ಮೇಲೆ ನನಗೆ ಅತಿಯಾದ ಪ್ರೀತಿ ಮತ್ತು ಕಾಳಜಿ ಆಗಿನಿಂದಲೂ ಇತ್ತು. ಅವಳು ಕೂಡ ನನ್ನನ್ನು ಅಷ್ಟೇ ಪ್ರೀತಿಸುತ್ತಿದ್ದಳು, ಗೌರವಿಸುತ್ತಿದ್ದಳು. ನನ್ನನ್ನು ಯಾವುದೇ ಸಂದರ್ಭದಲ್ಲಿಯೂ ಬಿಟ್ಟು ಕೊಡುತ್ತಿರಲಿಲ್ಲ. ಅದು ಒಂದು ನಿಷ್ಕಲ್ಮಶ ಪ್ರೀತಿಯಾಗಿತ್ತು. ಏನೋ ಗೊತ್ತಿಲ್ಲ, ಒಂದು ದಿನ ನಾನು ಇದ್ದಕ್ಕಿದ್ದ ಹಾಗೆ ನನ್ನ ಕಲ್ಪನೆಯಲ್ಲಿ ತೇಜು ನನ್ನ ಮುಂದೆ ಬಂದು ಬಿಟ್ಲು. ನನ್ನ ಈ ಸಂದರ್ಭದಲ್ಲಿ ಅವಳನ್ನು ನೆನೆಯುವುದು ತಪ್ಪು ಅಂತ ಅನ್ನಿಸ್ತು. ನನ್ನ ಮನಸ್ಸು ಕೇಳಲೇ ಇಲ್ಲ. ಅವಳನ್ನೇ ನೆನೆಯುತ್ತಾ ನಾನು ನಂತರ ಹ್ಯಾಂಡ್ ವರ್ಕ್ ಮಾಡಿದ್ದು ತಪ್ಪು ಅನ್ನಿಸೋಕೆ ಆರಂಭವಾಯಿತು. ಆದರೂ ಅದು ಬಹಳ ಹೊತ್ತು ಉಳಿಲಿಲ್ಲ. ನೆನೆಯಲು ಮತ್ತೆ ಆರಂಭಿಸಿದೆ. ಅದು ನನಗೆ ಸಾಮಾನ್ಯ, ನಾರ್ಮಲ್ ಆಗಿ ಅನ್ನಿಸ್ತಿತ್ತು. ಅವಳನ್ನ ನಾನು ಒಂದು ಹೆಣ್ಣಾಗಿ ನೋಡಲು ಆರಂಭಿಸಿದೆ. ಅವಳನ್ನು ಪಡೆಯಬೇಕೆಂಬ ಆಸೆ ಬಂತು. ಆದರೆ ಹೇಗೆ ಅಂತ ಗೊತ್ತಾಗಲಿಲ್ಲ. ಆ ಸಮಯ ಬರುವವರೆಗೂ ಕಾಯೋಣ ಅಂತ ಸುಮ್ಮನಾಗಿ ಬಿಟ್ಟೆ. ತೇಜು ಪಿಯುಸಿ ಮುಗಿಸಿ BCS ಮಾಡಲು ಶುರು ಮಾಡಿದ್ಲು. ನಾನು ಬಿಕಾಂ 3ನೇ ವರ್ಷ ಓದುತ್ತಿದ್ದೆ. ತೇಜು ತುಂಬಾ ಮೆಚೂರ್ಡ್ ಆಗಿ ಕಾಣುತ್ತಿದ್ಲು. ಅಂದ್ರೆ ಈಗ ಚೆನ್ನಾಗಿ ವಯಸ್ಸಾದ ಹುಡುಗಿಯಾಗಿ ಕಾಣುತ್ತಿದ್ಲು. ಅವಳು ತುಂಬಾ ಆಕರ್ಷಣೀಯವಾಗಿ ಕೂಡ ಕಾಣುತ್ತಿದ್ದಳು. ಒಂದು ದಿನ ನಾನು ಅವಳ ಕಾಲೇಜಿನಲ್ಲಿ ಸ್ಯಾಟರ್ಡೇ ಇತ್ತು, ಅಂದ್ರೆ ಒಂದು ಫಂಕ್ಷನ್ ಇತ್ತ. ಅವತ್ತು ಅವಳು ಮರೂನ್ ಬಣ್ಣದ, ಗೋಲ್ಡನ್ ಬಣ್ಣದ ಜರಿ ಇರುವ ಸೀರೆಯನ್ನು ಹುಟ್ಟಿಕೊಂಡು ರೂಮಿಂದ ಹೊರಗೆ ಬರ್ತಾಳೆ. ಕೂದಲನ್ನ ಸೆಡಿಲಾಗಿ ಬಿಟ್ಟಿದ್ಲು. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವಳು ಹೇಂಜಲ್ ತರ ಕಾಣ್ತಿದ್ಲು. ಹೀಗೆ ಅವಳ ಅಂದವನ್ನ ನೋಡುತ್ತಾ ನಾನು ಮತ್ತೆ ಹ್ಯಾಂಡ್ ವರ್ಕ್ ಮಾಡಿಕೊಳ್ಳೋಕೆ ಟಾಯ್ಲೆಟ್ಗೆ ಹೋದೆ. ಅವಳನ್ನ ಆ ಗಳಿಗೆಯಲ್ಲಿ ಯಾವಾಗ ನೋಡಿದ್ನೋ ನಾನು ಅವಳನ್ನ ಯಾವಾಗ ಸೇರ್ತೀನಿ ಅಂತ ಕಾಯ್ತಾ ಇದ್ದೆ. ಆ ಸ್ವರ್ಗ ಸಮಯ ಬಂದೇ ಬಿಟ್ಟಿತ್ತು. ಅದು ಅವಳ ಕಾಲೇಜಿನ ಆನ್ಯುವಲ್ ಡೇ ಇತ್ತು. ತೇಜು ಬೆಳಗ್ಗೆ ಕಾಲೇಜಿಗೆ ಹೋಗಿದ್ಲು. ನಾನು ಕೂಡ ಕಾಲೇಜಿಗೆ ಹೋಗಿದ್ದೆ. ಸಂಜೆ ಬಂದು ಫ್ರೆಶ್ ಅಪ್ ಆಗಿ ಬಟ್ಟೆ ಬದಲಾಯಿಸಿ ಟಿವಿ ನೋಡ್ತಾ ಕುಳಿತುಕೊಂಡ್ವಿ. ಸುಮಾರು 10 ಗಂಟೆ ಆದ್ರೂ ತೇಜು ಬರ್ಲಿಲ್ಲ. ಅಮ್ಮ, ಮಹೇಶ್ ಸ್ವಲ್ಪ ನೀನೇ ಹೋಗಿ ನೋಡಬಾರಪ್ಪ ಸರಿ ಅಂತ ನಾನು ಹೊರಟಿದ್ದೆ. ಅಷ್ಟರಲ್ಲಿ ತೇಜುನೇ ಕಾಲ್ ಮಾಡಿದ್ಲು. ನಾನು ರಿಸೀವ್ ಮಾಡಿ ನಾನು ಹಲೋ ತೇಜು, ಎಲ್ಲಿದ್ದೀಯಾ? ನಾನು ಮನೇಲಿ. ಯಾಕೆ, ಏನಾಯ್ತು? ತೇಜು ಲೇಟ್ ಆಯ್ತು ಕಣೋ, ಪ್ಲೀಸ್. ಯಾವ ಬಸ್ಸು ಇಲ್ಲ, ಸ್ವಲ್ಪ ಬಂದು ಪಿಕ್ ಮಾಡ್ತೀಯಾ? ಇಲ್ಲ, ಆಟೋನೂ ಇಲ್ಲ, ಸ್ವಲ್ಪ ಬೈಕ್ ತಗೊಂಡು ಬರ್ತೀಯನೋ? ನಾನು ಸರಿ, ಅಲ್ಲೇ ಇರು, ಬಂದೆ. ಫೋನ್ ಕಟ್ ಮಾಡಿ ನಾನು ಹೋಂಡಾ ಡ್ರೀಮ್ ಬೈಕ್ ಇಟ್ಟುಕೊಂಡು ಹೊರಟೆ. ನಾನು ಅವಳ ಕಾಲೇಜ್ ಹತ್ತಿರ ಬರುವ ಬಸ್ ಸ್ಟಾಪಿಗೆ ಹೋದೆ. ತೇಜು ಒಬ್ಬಳೇ ನಿಂತಿದ್ಲು. ಅವಳು ನೀಲಿ ಬಣ್ಣದ ಸೀರೆಯನ್ನೇ ಹುಟ್ಟಿಕೊಂಡಿದ್ಲು. ಅದಕ್ಕೆ ಸಣ್ಣನೆಯ ಗೋಲ್ಡನ್ ಬಣ್ಣದ ಜರಿಯನ್ನು ಹಾಕೊಂಡಿದ್ಲು. ಅವಳ ಬಿಳಿ
ಬಣ್ಣಕ್ಕೆ ಆ ಸಿರಿ ತುಂಬಾ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಒಳ್ಳೆ ಹುಣ್ಣಿಮೆಯ ಚಂದ್ರನ ಹಾಗೆ ಕಂಗೊಳಿಸುತ್ತಿದ್ದಳು. ನಾನು ಅವಳ ಬಳಿ ಹೋಗಿ ಯು ಟರ್ನ್ ತೆಗೆದುಕೊಂಡು ಬೈಕ್ ನಿಲ್ಲಿಸಿದೆ. ನಾನು ಇದು ತೇಜುನ ಅಂದೆ. ತೇಜು ಭಾವ್. ನಾನೇ ಯಾಕೋ ನಾನು ಗುರುತೇ ಸಿಕ್ತಿಲ್ಲ. ಏಂಜೆಲ್ ತರ ಕಾಣಿಸ್ತಿದ್ದೀಯಾ ತೇಜು? ಓಹೋ ಹೌದಾ, ಸಾಕು ಸಾಕು. ಥ್ಯಾಂಕ್ ಯು. ನಾನು ಸರಿ, ಬಾ ಕೂತ್ಕೋ, ಹೋಗೋಣ. ತೇಜು ಬೈಕ್ ಏರಿ ಒಂದು ಕಡೆ ಮುಖ ಮಾಡಿ ಕುಳಿತುಕೊಂಡಳು. ನಾವು ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದೆ. ಮಧ್ಯದಲ್ಲಿ ಒಂದು ಅಂಪಿನ ಮೇಲೆ ಎತ್ತಿಸಿದಾಗ ಆ ವೇಗಕ್ಕೆ ತೇಜು ಜಿಗಿದು ಮುಂದಕ್ಕೆ ಬರುತ್ತಿದ್ಲು. ತೇಜು ನಿಧಾನ. ನಾನು ಯಾಕೆ ಭಯಾನ ತೇಜು? ಏನ್ ಭಯಾನ ನನಗ ತೇಜು? ಇವಾಗ ಎಷ್ಟು ಬೇಕಾದರೂ ಸ್ಪೀಡಾಗಿ ಹೋಗು, ನಾನು ತಡೆಯಲ್ಲ ಅಂತ ಹೇಳ್ತಾಳೆ. ಅಲ್ಲೇ ಅವಳನ್ನ ಏನೇನೋ ಮಾಡಬೇಕು ಅನ್ನೋ ಬಯಕೆ ಹುಟ್ಟಿಕೊಳ್ತು. ನನ್ನನ್ನು ನಾನು ಸುಧಾರಿಸಿಕೊಂಡೆ. ಸುಮ್ನೆ ಬ್ರೇಕ್ ಹಾಕಲು ಆರಂಭಿಸಿದೆ. ಅವಳು ಬ್ರೇಕ್ ಹಾಕಿದಾಗೆಲ್ಲ ಜೋರಾಗಿ ನಗುತ್ತಾ ನನಗೆ ಸಹಕಾರ ನೀಡುತ್ತಿದ್ಲು ಅಂತ ಅನ್ನಿಸ್ತಿತ್ತು. ಕೊನೆಗೆ ಮನೆ ಬಂತು. ತೇಜು ಬೈಕ್ ಇಂದ ಚಿಕ್ಕಿದು. ನನಗೊಂದು ಹಠಮಾರಿ ನಾಟಿ ನಗುವನ್ನ ತೋರಿಸ್ತಾ ಬೆಂಕದಿಂದ ಒಳಗೆ ಹೊರಟಲು ನಾನು ಬೈಕ್ ಅನ್ನ ಪಾರ್ಕ್ ಮಾಡಿ ಅವಳ ಹಿಂದೆ ಹೋದೆ. ಅಪ್ಪ ಅಮ್ಮ ಟಿವಿ ನೋಡ್ತಿದ್ರು. ಅಮ್ಮ ತೇಜುನ ನೋಡಿ, ಅಮ್ಮ ಯಾಕೆ ಲೇಟು? ತೇಜು ಆನ್ಯೂಲ್ ಡೇ ಅತ್ತೆಮ್ಮ. ಇಷ್ಟೊತ್ತು ಆಯ್ತಾ ಅಮ್ಮ? ಆನ್ಯೂಲ್ ಡೇ ಇದ್ರೆ ಬೇಗ ಬರೋಕೆ ಆಗಲ್ವಾ ಹೆಣ್ಣು ಮಕ್ಕಳು? ಹೀಗೆ ತಡರಾತ್ರಿ ಮನೆಗೆ ಬಂದ್ರೆ ಏನು ಮಾಡಬೇಕು? ಅಮ್ಮ ಬಯಲು ಆರಂಭಿಸಿದಳು. ತೇಜುಗೆ ಸ್ವಲ್ಪ ಕೋಪ ಮಾಡಿಕೊಂಡಳು. ರೂಮಿಗೆ ಹೋದಳು. ನಾನು ಅವಳನ್ನು ಸಮಾಧಾನ ಮಾಡಲು ರೂಮಿಗೆ ಹೋಗಿದೆ. ಅವಳು ಮಲಕೊಂಡಳು ಬೇಜಾರದಲ್ಲಿ. ನಾನು, ತೇಜು ಏನೇ ಇಷ್ಟಕ್ಕೆ ಕೋಪ ಮಾಡ್ಕೊಂಡೆ? ತೇಜು, ನೀನು ಹೇಗೆಲ್ಲ ಬೈತೀಯಪ್ಪ? ನಾನೇನು ಕೋಪ ಮಾಡ್ಕೊಂಡೇನಾ? ತೇಜು ತಿರುಗಿ ನನ್ನನ್ನು ನೋಡಿ ನಗಲು ಆರಂಭಿಸಿದಳು. ನಾನು ಅವಳ ಪಕ್ಕಕ್ಕೆ ಹೋಗಿ ಕುಳಿತುಕೊಂಡೆ. ನಾವಿಬ್ಬರೂ ಮಾತನಾಡಲು ಆರಂಭಿಸಿದೆವು. ಅಷ್ಟರಲ್ಲಿ ಅಮ್ಮ ಆಲೆಯಿಂದ ಕರೆದರು. ಅಮ್ಮ, ಮಹೇಶ್ ಅವಳನ್ನು ಕರೆದುಕೊಂಡು ಬಾ ಊಟಕ್ಕೆ. ನಾನು ತೇಜುವನ್ನು ನೋಡಿದೆ. ಅವಳು ತಲೆ ಅಲ್ಲಾಡಿಸಿ, ಬೇಡ ಕಣೋ ಫ್ರೆಂಡ್ಶಿಪ್, ಚೆನ್ನಾಗಿ ತಿಂದು ಬಿಟ್ಟಿದ್ದೇನೆ, ಈಗಲೇ ತಿನ್ನಕ್ಕಾಗಲ್ಲ ಅಂದಳು. ನಾನು, ಅಮ್ಮ ನೀವು ಊಟ ಮಾಡಿ, ನಾವು ಆಮೇಲೆ ಮಾಡ್ತೀವಿ. ಅಮ್ಮ ಮತ್ತು ಅಪ್ಪ ಊಟ ಮಾಡಿ ಚೆನ್ನಾಗಿ ರೂಮಿಗೆ ಹೋಗಿ ಮಲಕೊಂಡರು. ನಾವಿಬ್ಬರೂ ಇನ್ನೂ ಮಾತಾಡ್ತಾ ಇದ್ದೇವೆ. ತೇಜು ಅವಳ ಕಾಲೇಜ್ ಆನ್ಯುಯಲ್ ಡೇ ಬಗ್ಗೆ ಹೇಳಲು ಆರಂಭಿಸಿದಳು. ಮಾತಾಡ್ತಾ ಅವಳು ಎದ್ದು ಕಬೋರ್ಡಿನಿಂದ ನೈಟಿ ತೆಗೆದುಕೊಂಡು ಕೋಟ್ ಮೇಲೆ ಇಟ್ಟಳು. ನನಗೆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀಯಾ? ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೊರಗೆ ಬಂದು ಬಿಡ್ತೀನಿ ಅಂದಳು. ನಾನು ಸರಿಯೇ ಅಂದು ಹೊರಟೆ. ತೇಜು ಬಾಗಿಲನ್ನು ಹಾಕಿಕೊಂಡಳು. ನನಗೆ ಸ್ವಲ್ಪ ನಿರಾಸೆ ಆಯಿತು. ನನಗೆ ಅಲ್ಲೇ ಇದ್ದಿದ್ರೆ ಅವಳನ್ನು ನೋಡಬಹುದಿತ್ತಲ್ಲಪ್ಪ, ಒಂದು ಮನಸ್ಸಲ್ಲಿ ಭಾವನೆ. ನಾನು ಊಟಕ್ಕೆ ರೆಡಿ ಮಾಡಿದೆ. ಅಷ್ಟರಲ್ಲಿ ತೇಜು ಕೂಡ ಹೊರಗೆ ಬಂದಳು. ಊಟಕ್ಕೆ ಕುಳಿತುಕೊಂಡಳು. ನಾವಿಬ್ಬರೂ ಮಾತಾಡ್ತಾ ಊಟ ಮಾಡೋಕೆ ಶುರು ಮಾಡಿದ್ವಿ. ಊಟ ಮುಗಿಯಿತು. ನಾನು ಕೈ ತೊಳ್ಕೊಂಡು ನನ್ನ ರೂಮಿಗೆ ಹೊರಟಿದ್ದೆ. ಆಮೇಲೆ ಏನಾದರೂ ತೇಜು ನನ್ನನ್ನು ಕರೆದು ಒಂದು ದೊಡ್ಡ ವಿಚಾರವನ್ನು ಸ್ಫೋಟಿಸಿದಳು. ಆ ಕ್ಷಣ ಸಂಪೂರ್ಣವಾಗಿ ನನ್ನನ್ನೇ ಬದಲಾಯಿಸಿತು. ಅದೇನಂದ್ರೆ, ತೇಜು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿದ್ದಾಳೆ. ಅವನನ್ನು ಮದುವೆಯಾಗಲು ನಾನು ಸಹಾಯ ಮಾಡಬೇಕಂತೆ. ಅತ್ತೆ ಮಾವನಿಗೆ ಹೇಳಿ ಅವನ ಜೊತೆ ಮದುವೆ ಮಾಡಿಸಬೇಕಂತೆ. ಆ ಕ್ಷಣವೇ ನನ್ನ ಹೃದಯ ನುಚ್ಚುನೂರಾಯಿತು. ಅಂದಿನಿಂದ ನಾನು ಹೆಚ್ಚು ಹುಡುಗಿಯರ ಜೊತೆ ಫ್ಲರ್ಟ್ ಮಾಡೋಕೆ ಶುರು ಮಾಡಿದೆ. ಹೀಗೆ ಮದುವೆಯಾದರೂ ಕೂಡ ಇವತ್ತು ಕೂಡ ಯಾವುದೇ ಬದಲಾವಣೆ ಇಲ್ಲ. ನಾನು ಎಲ್ಲರ ಜೊತೆನೂ ಫ್ಲರ್ಟ್ ಮಾಡ್ತಾ ಇದ್ದೀನಿ. ಕಾರಣ ತೇಜು ನನ್ನ ನಿಜವಾದ ಪ್ರೀತಿ, ಅದು ಸತ್ತು ಹೋಯಿತು. ಇದು ನನ್ನ ಹೆಂಡತಿಯ ಅಕ್ಕನೊಂದಿಗೆ ಸಂಬಂಧ ಇಟ್ಟುಕೊಂಡ ಕತೆ. ನಾನು ಈಗ ಇರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನನಗೆ ಮದುವೆ ಕೂಡ ಆಗಿದೆ.
ನನ್ನ ಕಥೆಯಲ್ಲಿ ನನ್ನ ಹೆಂಡತಿ ಕಥಾನಾಯಕಿ ಅಲ್ಲದ ಕಾರಣ ಅವಳ ಹೆಸರನ್ನ ಹೇಳೋದು ಬೇಡ. ಅವಳ ಅಕ್ಕನ ಹೆಸರು ಅನು ಅಂತ. ಕಳೆದ ಕೆಲವು ತಿಂಗಳುಗಳಿಂದ ನನ್ನ ಮತ್ತೆ ನನ್ನ ಹೆಂಡತಿಯ ನಡುವೆ ಆ ಒಂದು ಆಸಕ್ತಿ ತೀರಾ ಕಡಿಮೆಯಾಗಿತ್ತು. ಸಂಸಾರದಲ್ಲಿ ವಿರಸ ಉಂಟಾಗಿದೆ. ಅದಕ್ಕಾಗಿ ನಾವು ಹೊಸ ರೀತಿಯ ಆಲೋಚನೆಯನ್ನು ಮಾಡ್ತಿದ್ದೀನಿ. ಅದಕ್ಕೆಂದು ನಾನು ಎಕ್ಸ್ಪ್ಲೇ ಮಾಡಲು ಹೇಳಿಕೊಟ್ಟೆ. ಹಾಗಾಗಿ ನಾವು ಅಕ್ಕಪಕ್ಕದವರ ಹಾಗೆ, ಅಪರಿಚಿತ ಹಾಗೆ, ಸ್ನೇಹಿತರ ಹಾಗೆ, ಸಹೋದ್ಯೋಗಿಗಳ ಹಾಗೆ ಚಾಟಿಂಗ್ ಮಾಡುತ್ತಾ ಕೊನೆಗೆ ಹಾಸಿಗೆಯಲ್ಲಿ ಕೊನೆಗಾಣಿಸುತ್ತಿದ್ವಿ. ಅದು ಕೂಡ ಸಂತೃಪ್ತಿಯಲ್ಲಿ ಮುಗಿದಿತ್ತು. ಹೇಳ್ಬೇಕಂದ್ರೆ ನನಗೆ ನನ್ನ ಹೆಂಡತಿಯ ಅಕ್ಕ ಮೇಲೆ ಮುಂಚೆಯಿಂದಲೂ ಒಂದು ಕಣ್ಣು ಪ್ರೀತಿ ಇತ್ತು. ಅವಳ ಬಗ್ಗೆ ಹೇಳ್ಬೇಕಂದ್ರೆ ಅವಳಿಗೆ ಮದುವೆಯಾಗಿದ್ರು ಕೂಡ ತುಂಬಾ ಚಿಕ್ಕವಳಂತೆ, ಇನ್ನೂ ಮದುವೆಯಾಗದವಳಂತೆ ಕಾಣುತ್ತಾಳೆ. ಬೆಳ್ಳಗಿದ್ದಾಳೆ, ಸ್ವಲ್ಪ ದಷ್ಟಪುಷ್ಟವಾಗಿದ್ದಾಳೆ, ತುಂಬಾ ಆಕರ್ಷಕವಾಗಿದ್ದಾಳೆ. ಅವಳು ಅತ್ಯಂತ ಅದ್ಭುತವಾದ ಭಾಗ ಅಂದ್ರೆ ಅದು ಅದೇನೋ ಗೊತ್ತಿಲ್ಲ, ಅವಳು ನಡೆಯುವಾಗ ಕೊಂಡಾಗ ಬಗ್ಗಿದಾಗ ಅವಳನ್ನ ನೋಡೋದು ಅಂದ್ರೆ ನನಗೆ ತುಂಬಾ ಇಷ್ಟ. ನನಗಂತೂ ತುಂಬಾ ಆಸೆ ಆಗುತ್ತೆ. ಅವಳಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ. ನನ್ನನ್ನ ರೇಗಿಸುವ ಹಾಗೆ ನನಗೆ ಡಾರ್ಲಿಂಗ್ ಅಂತ ಕರೀತಾಳೆ. ಹಾಗೆ ಡಬಲ್ ಮೀನಿಂಗ್ನಲ್ಲಿ ಮಾತಾಡಿಸುತ್ತಿರುತ್ತಾಳೆ. ನಾನು ಕೂಡ ಒಳ್ಳೆಯ ಸಮಯದಲ್ಲಿ ಅಥವಾ ನನಗೆ ಆಸೆಗಳು ಹೆಚ್ಚಾದಾಗ ಅವಳನ್ನ ಡಾರ್ಲಿಂಗ್ ಅಂತಾನೆ ಕರೆಯೋದು. ನಮ್ಮಿಬ್ಬರ ನಡುವೆ ತುಂಬಾ ಸಲಿಗೆ ಹೆಚ್ಚಾಗ್ತಾ ಬರ್ತಾ ಇದೆ. ಧನ್ಯವಾದ. ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.